ಪುಷ್ಪ. ಓಕೆ, ಹಾಂ, ನಾನು ಕಾಲ್ ಮಾಡ್ತೀನಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನು ಮನೆವರೆಗೂ ಬಂದ್ಬಿಟ್ಟಿದ್ಯಾ? ಏನ್ ವಿಷಯ? ಕೆಲವೊಂದು ಡಾಕ್ಯುಮೆಂಟ್ಸ್ಗೆ ಸೈನ್ ಆಗ್ಬೇಕಾಗಿತ್ತು, ಅದಕ್ಕೆ ಬಂದೆ. ಡ್ಯಾಡ್ ಆಫೀಸಿಗೆ ಬರ್ತಾರಲ್ಲ, ಅಲ್ಲೇ ತಗೋಬೋದಿತ್ತಲ್ವಾ? ಅಂಕಲ್ ಹತ್ರನೂ ತಗೋತೀನಿ, ಆದ್ರೆ ಈ ಡಾಕ್ಯುಮೆಂಟ್ಸ್ಗೆ ನಿನ್ ಸಿಗ್ನೇಚರ್ ತುಂಬಾ ಅವಶ್ಯಕತೆ ಇದೆ, ಅದಕ್ಕೆ ಬಂದೆ. ತಗೋ. ಕೊಡು. ಪುಷ್ಪಕ್, ಆಂಟಿ ಎಲ್ಲಿ? ಡ್ಯಾಡು ಊರಿಂದ ಡೈರೆಕ್ಟ್ ಆಗಿ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಂತ ಹೋದ್ರು. ಮಾಮ್ ಅವ್ರನ್ನ ಪಿಕ್ ಮಾಡಕ್ಕೆ ಅಂತ ಹೋಗಿದ್ದಾರೆ. ತಗೋ ನರ್ತನ. ನರ್ತನ, ನರ್ತನ, ಏನ್ ಅಷ್ಟೀಪಾಗಿ ಯೋಚನೆ ಮಾಡ್ತಿದ್ಯಾ? ತಗೋ ನರ್ತನ. ಯಾಕೆ ಏನ್ ಯೋಚನೆ ಮಾಡ್ತಿದ್ಯಾ? ಅದು ಹಳ್ಳಿಗೆ ಹೋದಾಗ ಬಾಲರಾಜ್ ವಿಷಯ ಅಂಕಲ್ ಹತ್ರ ಮಾತಾಡೋದಕ್ಕೆ ಆಗ್ಲಿಲ್ಲ. ಅಂಕಲ್ ತುಂಬಾ ಬ್ಯುಸಿ ಇದ್ರು. ಇವಾಗ ಅವ್ರ ಆಫೀಸ್ಗೆ ಏನಾದ್ರೂ ಹೋದ್ರೆ ಅವ್ರ ವಿಷಯ ಹೇಗಿದ್ರು ಗೊತ್ತಾಗೇ ಆಗತ್ತೆ. ಅದಕ್ಕೆ ಅಂಕಲ್ ಆಫೀಸ್ಗೆ ಹೋಗೋದಕ್ಕಿಂತ ಮುಂಚೆ ಹೇಳೋದು ಬೇಡ್ವಾ, ಬೇಕಾ, ಅಥವಾ ಹೇಳ್ದೆ ಹೋದ್ರೆ ಅದನ್ನ ಅವ್ರು ಹೇಗ್ ರಿಸೀವ್ ಮಾಡ್ಕೋತಾರೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ನೀನ್ ಏನು ಅವ್ರ ಹತ್ರ ಹೇಳಕ್ ಹೋಗ್ಬೇಡ, ನಾನ್ ಮ್ಯಾನೇಜ್ ಮಾಡ್ತೀನಿ. ಆಂಟಿ ಅಂಕಲ್ನ ಪಿಕಪ್ ಮಾಡೋದಕ್ಕೆ ಅಂತ ಹೋಗಿದಾರಲ್ವಾ? ನಾವಿಬ್ರು ಹೇಳಿಲ್ಲ ಅಂದ್ರೆ ಆಂಟಿನೇ ಹೇಳ್ಬಿಡ್ತಾರೆ. ಹೌದು, ಐ ಆಮ್ ಶೋರ್ ಮಾಮಿ ವಿಷಯ ಡ್ಯಾಡಿಗೆ ಹೇಳಿರ್ತಾರೆ. ಬಟ್ ನೀನು ಯೋಚನೆ ಮಾಡಬೇಡ, ನಾನು ನೋಡ್ಕೋತೀನಿ. ಅವ್ರು ಬಂದ್ರು ಅನ್ಸುತ್ತೆ. ಹಾಯ್ ಆಂಟಿ. ಹಾಯ್ ನರ್ತನಾ. ಮಾಮ್, ಡ್ಯಾಡಿಲಿ? ಪುಷ್ಪಕ್, ಡ್ಯಾಡ್ಗೇನೋ ಕೆಲ್ಸ ಇದೆ ಅಂತ ಮಧ್ಯದಲ್ಲೇ ಇಳ್ಬಿಟ್ಟು ಹೋದ್ರು. ನೀನೇನೋ ಕಾಲ್ ಮಾಡ್ಬೇಕಂತೆ ಅವ್ರಿಗೆ, ಅರ್ಜೆಂಟ್ ಆಗಿ. ಓಕೆ. ಮೀಟಿಂಗ್ ಎಲ್ಲ ಹೇಗಾಯ್ತು ಪುಷ್ಪಕ್? ಆಲ್ ಇಸ್ ವೆಲ್, ನೋ ಪ್ರಾಬ್ಲಮ್ ಡ್ಯಾಡ್. ನಾನು ಆಮೇಲೆ ಕಾಲ್ ಮಾಡ್ತೀನಿ. ಓಕೆ ಡ್ಯಾಡ್, ಬಾಯ್. ಏನ್ ಮಾಮ್, ಬಾಲರಾಜ್ ವಿಚಾರದಲ್ಲಿ ಡ್ಯಾಡ್ ನನಗೆ ನೀನು ತಪ್ಪು ಮಾಡಿದ್ಯಾ ಅಂತ ಹೇಳ್ತಾರೆ ಅಂತ ಅನ್ಕೊಂಡ್ರ? ಇಲ್ಲ ಮಾಮ್, ಡ್ಯಾಡ್ಗೆ ನನ್ನ ಮೇಲೆ ಸಂಪೂರ್ಣ ನಂಬಿಕೆ ಇದೆ. ಆದರೆ ನಿಮಗೆ ನನ್ನ ಮೇಲೆ ನಂಬಿಕೆನೇ ಇಲ್ಲ ಮಾಮ್. ಅಟ್ಲೀಸ್ಟ್ ಫಾರ್ ಗಾಡ್ ಸೇಕ್ ಒಂದ್ಸಲನಾದ್ರೂ ನನ್ನ ನಂಬಿ. ಆಂಟಿ, ನಾನು ನಿಮ್ ಬಗ್ಗೆ ತಪ್ಪಾಗಿ ಏನು ಮಾತಾಡ್ಲಿಲ್ಲ. ಪುಷ್ಪಕ್ಕೂ ಅದನ್ನ ರಾಂಗ್ ಟೈಮಲ್ಲಿ ಹೇಳ್ಬಿಟ್ಟ, ಅದಕ್ಕೆ ನಿಮಗ್ ತಪ್ಪಾಗಿ ಕೇಳಿಸಿರ್ಬೋದು. ದಯವಿಟ್ಟು ನನ್ನ ಬಗ್ಗೆ ಮಿಸ್ಟೇಕ್ ಮಾಡ್ಕೋಬೇಡಿ. ಪರವಾಗಿಲ್ಲ ನರ್ತನಾ, ನನಗೆ ಅದ್ರ ಬಗ್ಗೆ ಯೋಚನೆ ಇಲ್ಲ. ನನಗೆ ಯೋಚನೆ ಆಗಿರೋದು ಅಪ್ಪ ಮಗನ್ ಬಗ್ಗೆ. ಅವ್ರು ಹೇಗ್ ಮಾತಾಡ್ತಾರೆ ಅಂತ ನೀನೇ ನೋಡಿದ್ಯಲ್ಲ, ಒಂದೇ ತರ ನಡ್ಕೋತಾರೆ. ಇಷ್ಟು ವರ್ಷ ಹೇಗೋ ನಿಭಾಯಿಸ್ಕೊಂಡ್ ಬಂದಿದ್ದೀನಿ. ಆದ್ರೆ ನೀನು ಪುಷ್ಪಕ್ನ ಮದ್ವೆ ಆಗೋಳು. ನೀನವನ್ನ ಹೇಗ್ ದಾರಿಗೆ ತರ್ತೀಯೋ ನನಗದೇ ಅರ್ಥ ಆಗ್ತಾ ಇಲ್ಲ. ಎಮರ್ಜೆನ್ಸಿ ಅಂತ ಧ್ರುವ ಮೊಬೈಲ್ ಕೊಟ್ರೆ ಕೆಲಸ ಬಿಟ್ಬಿಟ್ಟು ಮೊಬೈಲ್ ನೋಡ್ಕೊಂಡು ಏನೋ ಮಾಡ್ತಾ ಇದ್ಯಾ? ಏನೋ ನೋಡ್ತಾ ಇದ್ಯಾ? ಅಣ್ಣ ಬೈಕ್ ಕಣ, ನೋಡಿಲಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಇದನ್ನ ಓಡಿಸಿದ್ರೆ ಹೆಂಗಿರುತ್ತೆ? ನೀವು ತಗೋತೀರಾ ಅಣ್ಣ? ಇಟ್ಕೋ, ಇರೋ ಹಳೆ ಬೈಕ್ಗೆ ಪೆಟ್ರೋಲ್ ಹಾಕ್ಸಕ್ ಒದ್ದಾಡ್ತಾ ಇದ್ದೀನಿ. ಇವನಿಗೆ ಬುಲೆಟ್ ಬೇರೆ ತಗೋಬೇಕಂತೆ ನಾನು. ಯಾಕಣ, ನಾನು ತಗೊಳಕ್ಕಾಗಲ್ವಾ? ಹಿಂಗೆ ಮೊಬೈಲ್ ನೋಡ್ಕೊಂಡೇ ನಿಂತಿದ್ರೆ ಬುಲೆಟ್ ಅಲ್ಲ, ತಳ್ಳೋ ಸೈಕಲ್ನು ನೀನ್ ತಗೊಳೋದಕ್ಕಾಗಲ್ಲ. ಮೊಬೈಲ್ ಎತ್ತಿಟ್ಟು ಫಸ್ಟ್ ಹೋಗಿ ಕೆಲಸ ನೋಡು, ಹೋಗು. ಅಲ್ಲ, ಇವನ್ ಮುಖ ನೋಡಿದ್ರೆ ಬುಲೆಟ್ ತಗೊಳ್ಳೋನಂಗ ಕಾಣ್ತಾ ಇದ್ದಾನೆ. ಅಯ್ಯಯ್ಯೋ, ಇವರೆಲ್ಲ ಬುಲೆಟ್ ತಗೊಂಡ್ಬಿಟ್ರೆ ನಾನ್ ನನ್ನ ಹೆಂಡತಿನ ಸಮಾಧಾನ ಮಾಡ್ಬೇಕಾಗತ್ತೆ. ನೀನಿನ್ನ ಬುಲೆಟ್ ತಗೊಂಡಿಲ್ಲ, ಬುಲೆಟ್ ತಗೋ, ಬುಲೆಟ್ ತಗೋ, ಬುಲೆಟ್ ತಗೋ ಅಂತ ನನಗೆ ಟಾರ್ಚರ್ ಮಾಡ್ತಾಳ ಅವಳು. ಕೆಲಸ ಮಾಡೋದ್ ಬಿಟ್ಟು ಮೊಬೈಲ್ ನೋಡ್ತಾ ನಿಂತಿದ್ದಾನೆ. ಏ ರಮೇಶ, ಇಷ್ಟೊತ್ತವರೆಗೂ ಎಲ್ಲಿ ಹೋಗಿದ್ದೋ? ಯಾವ್ದೋ ಅರ್ಜೆಂಟ್ ಕಾಲ್ ಇತ್ತು ಕಣ. ಹೌದಾ, ಸರಿ ಕೆಲಸ ಮಾಡು. ನೀನ್ ಬುಲೆಟ್ ಓಡಿಸಿದ್ಯೇನೋ? ಬುಲೆಟಾ? ಲೋ ಮಚ್ಚ, ಊರಲ್ಲಿ ನಮ್ಮ ಮಾವನ ಹತ್ರ ಒಂದ್ ಬುಲೆಟ್ ಇತ್ತು. ಆದ್ರೆ ಅದ್ಯಾರಿಗೂ ಕೊಡ್ತಿರ್ಲಿಲ್ಲ. ಅವ್ರ ಮನೆ ಮುಂದೆ ಸ್ಟ್ಯಾಂಡ್ ಹಾಕಿದಾಗ ಅದ್ರ ಮೇಲೆ ಕುತ್ಕೊಂಡ್ ನಾನು ಫೀಲ್ ಮಾಡ್ತಿದ್ದೆ. ನೀನು ತಗೋಬೇಕಿತ್ತು ತಾನೇ? ತಮಾಷೆ ಮಾಡ್ತಿದ್ಯಾ? ಬುಲೆಟ್ ತಗೊಳಕ್ಕಾಗುತ್ತಾ? ಎಷ್ಟಿರ್ಬೋದು ಬುಲೆಟ್ಗೆ?
ಮಿನಿಮಮ್ ಒಂದೂವರೆಯಿಂದ 2 ಲಕ್ಷ ಆಗ್ಬೋದು. ಅಷ್ಟೇ ತಾನೇ, ತಗೊಂಡ್ರೆ ಆಯ್ತಪ್ಪ. ಒಂದೇ ಸಲ ದುಡ್ಡು ಕಟ್ಟಿಲ್ಲ ಅಂದ್ರೆ ಏನಂತೆ, ತಿಂಗ್ಳಿ EMI ತಗೊಳ್ಳೋಣ. ಲೇ, ತಿಂಗಳ ಎಷ್ಟು EMI ಕಟ್ಬೇಕು ಅಂತ ಯೋಚನೆ ಮಾಡಿದ್ಯಾ? ಅದೆಲ್ಲ ನಮ್ ಕೈಯಲ್ಲಿ ಆಗಲ್ಲ ಬಿಡು. ಅಲ್ಲ ಕಣೋ, ತಗೋಬೇಕು ಅಂದ ತಕ್ಷಣ ತಗೋಬಿಡಕ್ಕಾಗುತ್ತಾ? ಆಗತ್ತೆ, ತಗೋಬೇಕು ಅಂದ್ರೆ ಹಾಗೆ ಆಗುತ್ತೆ. ಲೋ, ಯಾವ್ದೋ ಸಿನಿಮಾ ನೋಡ್ಕೊಂಡು ಡೈಲಾಗ್ ಹೇಳ್ದಂಗಲ್ಲ. ತಿಂಗಳ ಎಷ್ಟು ಕಟ್ಬೇಕು ಗೊತ್ತಾ EMI? ಎಷ್ಟು ಸಾವಿರ ಆದ್ರೆ ಏನು, ತಗೋಬೇಕು ಅಂತ ಮನ್ಸು ಮಾಡಿದ್ಮೇಲೆ ತಗೋಬೇಕಪ್ಪ.